ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಖುಷಿಯಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಐಲ್ ಆಫ್ ಮ್ಯಾನ್ TT ರೇಸಿಂಗ್ ಬಗ್ಗೆ ಮಾತಾಡೋಣ. TT ಅಂದರೆ ಟೂರಿಸ್ಟ್ ಟ್ರೋಫಿ ಅಂತ. ಇದು ಜಗತ್ತಿನ ಅತ್ಯಂತ ಪ್ರಸಿದ್ಧ ಮತ್ತು ಆಕರ್ಷಕ ಮೋಟಾರ್ ಸೈಕಲ್ ರೇಸಿಂಗ್ ಇವೆಂಟ್ಗಳಲ್ಲಿ ಒಂದಾಗಿದೆ. ಐಲ್ ಆಫ್ ಮ್ಯಾನ್ TT ಪ್ರತಿ ವರ್ಷ ಐಲ್ ಆಫ್ ಮ್ಯಾನ್ ದ್ವೀಪದಲ್ಲಿ ನಡೆಯುತ್ತದೆ. ಇದು 1907ರಿಂದ ಪ್ರಾರಂಭಗೊಂಡು ಮೋಟಾರ್ ಸ್ಪೋರ್ಟ್ ಪ್ರಪಂಚದಲ್ಲಿ ಅತ್ಯಂತ ಸಾಂಪ್ರದಾಯಿಕ ಮತ್ತು ಸವಾಲುಗಳನ್ನು ಹಾಕುವ ರೇಸ್ಗಳಲ್ಲಿ ಒಂದಾಗಿದೆ. ಈ ರೇಸಿಂಗ್ ಸ್ಪರ್ಧೆಯ ಪಥವು 37.73 ಮೈಲ್ಸ್ ಉದ್ದದ ಪರ್ವತ ಪ್ರದೇಶ ಮತ್ತು ನಗರಗಳಲ್ಲಿ ಹಾದು ಹೋಗುತ್ತದೆ. ಇದು ರಸ್ತೆ ಬದಿಯ ವಾಸಿಸುವ ಮನೆಗಳು, ಮರಗಳು ಮತ್ತು ಪ್ರಾಕೃತಿಕ ಅಡೆತಡೆಗಳಿಂದ ಕೂಡಿದೆ. ಈ ಕಾರಣದಿಂದಲೇ ಇದು ಅತ್ಯಂತ ಅಪಾಯಕಾರಿ ಮತ್ತು ರೋಮಾಂಚಕ ರೇಸ್ ಆಗಿದೆ. ಆಕರ್ಷಕವೇನೆಂದರೆ, ಈ ರೇಸಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸುವವರು ತಮ್ಮ ಬೈಕ್ಗಳನ್ನು ಅತಿ ದೊಡ್ಡ ವೇಗದಲ್ಲಿ ನಡೆಸುತ್ತಾರೆ. ಇಲ್ಲಿಯ ಅತ್ಯಂತ ವೇಗದ ರೇಸಿಂಗ್ ಸ್ಪರ್ಧೆಗಳು ಪ್ರಪಂಚಾದ್ಯಂತ ಜನರ ಗಮನ ಸೆಳೆಯುತ್ತವೆ ಮತ್ತು ಪ್ರತಿ ವರ್ಷ ಸಾವಿರಾರು ಪ್ರೇಕ್ಷಕರು ಈ ರೇಸ್ ನೋಡಲು ಈ ದ್ವೀಪಕ್ಕೆ ಆಗಮಿಸುತ್ತಾರೆ. ಆದರೆ ಐಲ್ ಆಫ್ ಮ್ಯಾನ್ TT ಇವೆಂಟ್ ಅಪಾಯವನ್ನು ಸಹ ಹೊಂದಿದೆ. ಇದರಲ್ಲಿ ಭಾಗವಹಿಸುವವರು ತಮ್ಮ ಜೀವನವನ್ನು ಅಪಾಯದಲ್ಲಿ ಇಡುತ್ತಾರೆ. ಆದರೂ ಇದು ಮೋಟಾರ್ ಸ್ಪೋರ್ಟ್ ಪ್ರಪಂಚದ ಅತ್ಯಂತ ಕೀರ್ತಿಯನ್ನು, ಗೌರವವನ್ನು ಹೊಂದಿರುವ ಸ್ಪರ್ಧೆಗಳಲ್ಲಿ ಒಂದಾಗಿದೆ. ಅಪಾಯಕಾರಿ ಏನೆಂದರೆ, 1907ರಿಂದ 2023ರವರೆಗೂ 269 ಜನರು ಇಲ್ಲಿ ಮರಣವನ್ನು ಹೊಂದಿದ್ದಾರೆ. ಈ ರೇಸ್ನಲ್ಲಿ ಭಾಗವಹಿಸೋ ಎಲ್ಲ ರೇಸರ್ಗಳ ಧೈರ್ಯಕ್ಕೆ ನಮ್ಮ ಮೆಚ್ಚುಗೆ ಇರಲಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.